ನಮಸ್ತೆ ಎಲ್ರಿಗೂ. ಇವತ್ತು ನಾವು ಬೆಳಗ್ಗೆ ಬೇಗ ಎದ್ದು ಹೊರಟಿದ್ದೆ ಮೈಸೂರು ಕಡೆಗೆ. ಮೈಸೂರಲ್ಲಿ ಮಾವು ಮತ್ತು ಹಲಸು ಮೇಳ ಆಯಿತು. ಸೊ ಹಾಗಾಗಿ ಒಂದು ಸ್ಟಾಲ್ನ ಬುಕ್ ಮಾಡಿದ್ವಿ. ಪ್ರತಿ ವರ್ಷವೂ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಿ. ಮತ್ತು ನಾನು ಇವತ್ತೇನು ಹೇಳಬೇಕಂತಿದ್ದೀನಿ ಅಂತಂದರೆ, ನೀವೇನಾದರೂ ಔಟ್ ಸ್ಟೇಷನ್ ಈವೆಂಟ್ಸ್ನ ಮಾಡಬೇಕಂತ ಇದ್ದರೆ ಮೇ ಮತ್ತು ಜೂನ್ನಲ್ಲಿ ಈವೆಂಟ್ಸ್ನ ಆದಷ್ಟು ನೋಡ್ಕೊಂಡು ಮಾಡಿ. ಯಾಕೆಂದರೆ ಮೇನಲ್ಲಿ ವೆಕೇಷನ್ಸ್ ಇರೋದ್ರಿಂದ ಕಸ್ಟಮರ್ಸ್ ಬರೋದು ತುಂಬ ಕಮ್ಮಿ ಆಗ್ಬೋದು. ಮತ್ತು ಜೂನ್ನಲ್ಲೂ ಅಷ್ಟೇ ಮಕ್ಳಿಗೆ ಸ್ಕೂಲ್ ಸ್ಟಾರ್ಟ್ ಆಗಿರುತ್ತೆ. ಸೊ ಹಾಗಾಗಿ ಮತ್ತು ನೀವು ಔಟ್ ಸ್ಟೇಷನ್ ಹೋದಾದ್ಮೇಲೆ ನಿಮ್ಮ ಟ್ರಾನ್ಸ್ಪೋರ್ಟೇಷನ್ನು, ಸ್ಟಾಲ್ ರೆಂಟು, ಊಟ ತಿಂಡಿ, ಸ್ಟೇ ಎಲ್ಲ ಖರ್ಚು ಜಾಸ್ತಿ ಆಗುತ್ತೆ. ಸೊ ಸೇಲ್ಸ್ ಚೆನ್ನಾಗಾದರೆ ಓಕೆ, ಇಲ್ಲ ಅಂದರೆ ಸುಮ್ಮನೆ ನಮಗೆ ಪ್ರಾಬ್ಲಮ್ ಆಗುತ್ತೆ. ಮತ್ತು ಅದರಿಂದ ಇದು ಒಂದು ವಿಷಯನ ನೀವು ಮೈಂಡಲ್ಲಿ ಇಟ್ಕೊಂಡು ಮೇ ಮತ್ತು ಜೂನ್ ಈವೆಂಟ್ಸ್ನ ನೋಡಿಕೊಂಡು ಬುಕ್ ಮಾಡಿ. ಸೊ ನಾವಿವತ್ತು ಮೈಸೂರಿಗೆ ಬಂದು ಇಲ್ಲಿ 2 days ಇವೆಂಟ್ ಇತ್ತು. ಅಲ್ಲೇ ಸ್ಟೇ ಮಾಡಿ ಹಾಗೆ ಒಂದು ಸ್ಮಾಲ್ ಸೈಟ್ ಸೀಯಿಂಗ್ ಥರ ಮೈಸೂರನ್ನೆಲ್ಲ ಒಂದು ರೌಂಡ್ ಹಾಕ್ಕೊಂಡು ಪ್ಯಾಲೇಸ್ ಎಲ್ಲ ನೋಡಿಕೊಂಡು, ಸೊ ಅಲ್ಲಿಂದ ಭಾನುವಾರ ರಾತ್ರಿ ಹೊರಟ್ವಿ. ಮನೆಗೆ ರೀಚ್ ಆಗೋಷ್ಟೊತ್ತಿಗೆ ಮಧ್ಯರಾತ್ರಿ 2 ಗಂಟೆ ಆಗಿತ್ತು. ಪಾರ್ಟ್ 2ನಲ್ಲಿ ನಾನು ಪ್ರಾಫಿಟ್ ಎಷ್ಟಾಯಿತು, ಟೋಟಲ್ ಸೇಲ್ಸ್ ಎಷ್ಟಾಯಿತು ಅಂತ ಹೇಳ್ತೀನಿ. ಪಾರ್ಟ್ 2ಗಾಗಿ ವೆಯ್ಟ್ ಮಾಡಿ. ಥ್ಯಾಂಕ್ ಯು.